ಇವತ್ತ ಸಚೇತನ ಚಟುವಟಿಕೆ ಒಳಗ ಪರಿಣಾಮಕಾರಿ ಓದುವಿಕೆ ಅಂದ್ರ ಓದಿದ್ದು ಕರೆಕ್ಟ್ ಆಗ್ಬೇಕು ನೆನಪು ಉಳಿಬೇಕಂತಂದ್ರ ಏನ್ ಮಾಡ್ಬೇಕು ಅನ್ನೋದನ್ನ ಈಕಿ ಕಾವ್ಯ ಹೇಳ್ತಾ. ಸಲಹೆ 1 ಸಮೀಕ್ಷೆ ವೇಳಾಪಟ್ಟಿಯನ್ನು ತಯಾರಿಸಿ. 3 ಸಕ್ರಿಯ ಓದುವಿಕೆ. 4 ಅರ್ಥ ಮಾಡಿಕೊಂಡು ಓದಿ. 5 ತಪ್ಪು ಗುರಿ ನಿಗದಿಪಡಿಸಿ. 6 ನಿಯಮಿತವಾಗಿ ಓದುವುದು. 7 ಪ್ರಮುಖ ಅಂಶಗಳನ್ನು ಟಿಪ್ಪಣಿ ಮಾಡುವುದು. 8 ಓದುವಾಗ ಮೊಬೈಲ್ ಬಳಕೆ ಬೇಡ. 9 ಶಾಂತ ಮತ್ತು ಸ್ವಚ್ಛತವಾದ ಪರಿಸರದಲ್ಲಿ ಓದಿ. 10 ಪುನರಾವಲೋಕನ ಮಾಡುವುದು. 11 ವಿಶ್ರಾಂತಿ ತೆಗೆದುಕೊಳ್ಳಿ. 12 ಯಾವಾಗಲೂ ಧನಾತ್ಮಕ ಚಿಂತನೆ ಇರಲಿ. ಧನ್ಯವಾದಗಳು. ಈಗ ಈಕಿದು ಕರೆಕ್ಟ್ ಆಗಿ ಓದ್ಯಾಳ ನೋಡ್ರಿ. ಸಮೀಕ್ಷೆ ಮಾಡೋದು, ವೇಳಾಪಟ್ಟಿ ತಯಾರಿಸ್ಬೋದು, ಯಾವಾಗ ಓದ್ಬೇಕು ಏನು ಓದ್ಬೇಕು ಅನ್ನೋದು, ಸಕ್ರಿಯ ಓದುವಿಕೆ. ಇನ್ನೊಂದು ಬರ್ದಾಳಲ್ಲ, ಮೊಬೈಲ್ ಬಳಕೆ ಮಾಡಬಾರ್ದು. ಎಷ್ಟು ಮಂದಿ ಮೊಬೈಲ್ ಎಲ್ಲಾರು ನೋಡ್ಲಾರ್ದಾರ ಯಾರು ಇಲ್ಲಿಗ. ಆದ್ರೆ 16 ವರ್ಷದ ಒಳಗಿನವರಿಗೆ ಮೊಬೈಲ್ ಹಿಡಿಬಾರ್ದು ಅಂತ ತಿಳ್ಕೊಂಡ ಸರ್ಕಾರ ಆದೇಶ ಮಾಡೈತಿ. ಅದಕ್ಕೆ ಮೊಬೈಲ್ ಯಾರು ನೋಡಕ್ ಹೋಗ್ಬೇಡ್ರಿ. ಶಾಂತ ವಾತಾವರಣದಾಗ ಓದ್ರಿ. ಓದಿದ್ದನ್ನ ಮ್ಯಾಗ ಏನ್ ಮಾಡ್ಬೇಕು, ಮೆಲಕ್ ಹಾಕೋಬೇಕು, ನೆನಪು ಮಾಡ್ಕೋಬೇಕು. ಅಂದ್ರ ಅದು ಬರೋಬ್ಬರಿ ಇರ್ತೈತಿ. ಇವರು 5ನೇ ವರ್ಗದ ವಿದ್ಯಾರ್ಥಿನಿಯರಿಗೆ ಮತ್ತು ಬೇಬಿ ಟೀಚರ್ಗೆ ಜೋರಾಗಿ ಚಪ್ಪಳೆ ಹಾಕ್ರಿ. ಇದು ಸಚೇತನ ಚಟುವಟಿಕೆ ಯಾಕೆ ಹಿಂಗ್ ಕೊಡಕತ್ತಿರತ್ತಂದ್ರೆ ಈಗ ಪರೀಕ್ಷೆದವಲ್ಲ ಪೇಪರ್, ಚೆನ್ನಾಗಿ ಮಕ್ಕಳು ಓದುದು ಬರುದು ಮಾಡ್ಲಿ ಅಂತ ತಿಳ್ಕೊಂಡ ಈ ಸಚೇತನ ಚಟುವಟಿಕೆಗಳನ್ನ ಇಟ್ಟಾರ. ಇದು ಎಲ್ಲರಿಗೂ ಬರೀ 5ನೇ ತರಗತಿ ಅಷ್ಟೇ ಅಲ್ಲ, 1ರಿಂದ ಹಿಡ್ಕೊಂಡು 7ನೇ ಮಟ್ಟ ಎಲ್ಲಾ ವಿದ್ಯಾರ್ಥಿಗಳಿಗೂ ಅದನ್ನ ಕಾನ್ಸೆಪ್ಟ್ ಮಾಡಿ ಪೇಪರ್ ಶುರು ಆಗ್ಯಾವ. ಇಲ್ಲಿಗ ಬರೆಯಕತ್ತೀರಿಲ್ಲ? ಸರಿ, ಗುಡ್.